2015ನೇ ಬ್ಯಾಚ್ನಲ್ಲಿ ಇಬ್ಬರು IAS ಅಧಿಕಾರಿಗಳು ಟ್ರೈನಿಂಗ್ ಸೆಂಟ್ರಲ್ಲಿ ಇರ್ತಾರೆ. ಒಬ್ಬ ಹುಡುಗ ಹುಡುಗಿ ಅವ್ರು ಪರಸ್ಪರ ಪ್ರೀತಿಸಿ 2018ರಲ್ಲಿ ಮದುವೆ ಆಗ್ತಾರೆ ಅವರು. ಅದು ದೇಶದ ಅತ್ಯುನ್ನತ ದೊಡ್ಡ ಹುದ್ದೆ ಮತ್ತು ಅತ್ಯಂತ ಕಠಿಣ ಪರೀಕ್ಷೆ ಅದು. ಅಷ್ಟು ಜ್ಞಾನ ಹೊಂದಿದವನು ಮಾತ್ರ ಆ ಎಕ್ಸಾಮನ್ನು ಬರಲಿದ್ದು ಪಾಸ್ ಆಗಲಿಕ್ಕೆ ಸಾಧ್ಯ ಅದು. ಅಂಥವ್ರು ಮದುವೆಯಾಗಿ 3 ವರ್ಷಕ್ಕೆ 2021ರಲ್ಲಿ ಡಿವೋರ್ಸ್ ತೊಗೊಳ್ತಾರೆ ಅವರು. ಕಾರಣ ಏನಿರ್ಬೋದು? ಭಾಳ ಜ್ಞಾನವಂತ, ಭಾಳ ಅಧಿಕಾರ ಇದೆ. ಅದೇ ರೀತಿ ಅಧಿಕಾರ ಇದ್ದೂ ಸುಖ ಜೀವನ ಇಲ್ಲ. ಆಸ್ತಿ ಮಾಡಿದ್ರೆ ಅಂದ್ಕೊಂಡಂಗೆ ಆಗ್ತದೆ, ರೊಕ್ಕ ಮಾಡಿದರೆ ಅಂದ್ಕೊಂಡಂಗೆ ಆಗ್ತದೆ. ಎಷ್ಟೋ ಜನ ಕ್ರಿಕೆಟ್ ಸೆಲೆಬ್ರಿಟಿಗಳು ಡಿವೋರ್ಸ್ ಆಗಿದ್ದಾರೆ. ಕಾರಣ ಅವ್ರ ಕಡೆ ಕೋಟ್ಯಾನುಗಟ್ಟಲೆ ರೊಕ್ಕ ಇದೆ, ಲಕ್ಷಾನುಗಟ್ಟಲೆ ಫ್ಯಾನ್ ಬೇಸ್ ಇದೆ, ಎಷ್ಟೆಷ್ಟೋ ಏನೇನೋ ಇದೆ. ಅಂದ್ರೂ ಅವ್ರದ್ದು ಪರ್ಸ್ನಲ್ ಲೈಫ್ ಒಳಗಡೆ ನೆಮ್ಮದಿ ಇಲ್ಲ. ಕಾರಣ ಮದುವೆ ಆಗ 6 ತಿಂಗಳಿಗೆ, ಮದುವೆ ಆಗ 1 ತಿಂಗಳಿಗೆ ಡಿವೋರ್ಸ್. ಅಲ್ಲೂ ಸಂಸ್ಕೃತಿಯ ಕೊರತೆ. ಅದು ಮೇನ್ ಯಾವುದಂದ್ರೆ, ನಾವು ಶಾಲಾ ಶಿಕ್ಷಣದಲ್ಲಿ ನಮ್ಮ ಮಕ್ಕಳಿಗೆ ಏನು ನಾವು ಕಲಿಸ್ತೀವಿ, ನಮ್ಮದು ವೈಯಕ್ತಿಕ ಜೀವನದಲ್ಲಿ ನಮ್ಮ ಸಂಸ್ಕೃತಿ. ನಾನು ದುಡ್ಡು ಇದ್ದಾಗ ಈ ಥರ ಆಗ್ತೀನಿ, ದುಡ್ಡು ಇರಲಾರ್ದಾಗ ಈ ಥರ ಆಗ್ತೀನಿ. ಯಾವಾಗಲೂ ನಮ್ಮ ಸಂಸ್ಕೃತಿ ನಮ್ಮ ಕಡೆ ಇತ್ತು ಅಂತಂದರೆ ಒಂದಲ್ಲ ಒಂದು ಕಡೆ ಅದು ಈ ಟೈಮಿಗೆ ಬರಲಿಲ್ಲ ಅಂದರೆ ಇನ್ನೊಂದು ಟೈಮ್ ಕಡೆ ನಮಗಾಗಿ ಒಲಿತದೆ. ಈ ಭೂಮಿ ಮೇಲೆ ಬದುಕೊಂಡ ಒಂದೇ ಸರಿ ಬರೀ ದುಡ್ಡು ಮಾಡಬೇಕು ಅಂತ ಹೇಳಿ ದುಡ್ಡಿನ ಬೆನ್ನತ್ತಿದಾಗ ಸತ್ತಾಗ ದುಡ್ಡು ಕಳ್ಸಂಗಿಲ್ಲ. ಜೊತೆ ವ್ಯಕ್ತಿಯ ವ್ಯಕ್ತಿತ್ವ, ಸತ್ತಾಗ 4 ಜನ ಸೇರಿರ್ತಾರಲ್ಲ, ಅವ್ರು ಏನು ಮಾತಾಡ್ತಾರೆ ಅನ್ನೋದೇ ಆ ವ್ಯಕ್ತಿ. ಸತ್ತಾಗ ಆ ವ್ಯಕ್ತಿ ಬಗ್ಗೆ 4 ಹಿತಗಳು ನೋಡಿದ್ರೆ ಅವ್ನು ಮಾಡಿ ಸಂಪಾದನೆ ಅದೇ. ಮೊನ್ನೆ ಸತ್ತಿದ್ರು CJ ರಾಯ್ ಅಂತ ಹೇಳಿ 10,000 ಕೋಟಿಯ ಒಡೆಯ, ಎಲ್ಲವನ್ನು ಬಿಟ್ಟು ಹೋದ್ರು ಅವರು. ಕಾರಣ ನೆಮ್ಮದಿ. ಅದಕ್ಕೆ ದುಡ್ಡು ಜೀವನಕ್ಕೆ ಅದನ್ನೊಂದು ಜೀವನದ ಒಂದು ಭಾಗನೇ. ಅಂದರೆ ದುಡ್ಡೇ ಜೀವನವಲ್ಲ. IAS ಅಧಿಕಾರಿ ಮತ್ತು ದೊಡ್ಡ ಹುದ್ದೆಯಲ್ಲಿ ಇದ್ದಂಥ ವ್ಯಕ್ತಿಯ ಜೀವನ ನೋಡಿದಾಗ, ಇಲ್ಲಿ ಒಬ್ಬ ದೊಡ್ಡ ಕ್ರಿಕೆಟ್ ಪ್ಲೇಯರ್ಗಳು ಅಂತ ಕೋಟ್ಯಾಧೀಶರ ಲೈಫ್ ಆ ಥರ ಆದಾಗ ನೀವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ? ಆಲ್ಮೋಸ್ಟ್ ಭಾಳಷ್ಟು ಮದುವೆಗಳು ವಿಚ್ಛೇದನ ಆಗೋದು ಕೋಟಿ ಯಾರು ಆಸ್ತಿ ಮಾಡಿರ್ತಾರಲ್ಲ ಅವ್ರ ಕುಟುಂಬದಲ್ಲೇ, ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಮದುವೆ ಏನು ಮಾಡಿರ್ತಾರಲ್ಲ ಆ ಕುಟುಂಬದಲ್ಲೇ ಇಂಥ ವಿಚ್ಛೇದನಗಳು ಆಗೋದು. ನೋಡಿರಿ, ಭಾಳ ದುಡ್ಡು ತಿನ್ನೋರು ಮನ್ಯಾಗ, ದಿನ ಕೂಲಿ ಮಾಡಿ ತಿನ್ನೋರು ಮನ್ಯಾಗ ಇಂಥ ಡಿವೋರ್ಸು, ಗಂಡ ಬಿಟ್ಟ ಹೆಂಡತಿ ಬಿಟ್ಟ ಅನ್ನೋದು ಇಲ್ಲ. ಅವ್ರು ಬಿಟ್ಟರು 6 ತಿಂಗಳಿದ್ರು ಮತ್ತೆ ನೆಕ್ಸ್ಟ್ ಅವ್ರ ಫ್ಯಾಮಿಲಿಯಲ್ಲಿ ಸೇರಿಬಿಡ್ತಾರೆ ಅವರು. ಅಂದರೆ ನಾವು ದುಡ್ಡಿಂದಲೇ ಎಲ್ಲ ತೊಗೊಳ್ಬೋದು ಅಂತಂದರೆ ಅದು ಅಸಾಧ್ಯ. ಅದು ನಾವು ಒಂದು ಅರ್ಥಕೊಳ್ಬೇಕಾಗಿ ಏನಾಗಿರೋದು, ಜೀವನದ ಮಹತ್ವವನ್ನು ನಾವು ಅರ್ಥಕೊಳ್ಬೇಕು. ನಾವು ಯಾಕೆ ಜೀವಿಸ್ತಿದ್ದೀವಿ, ದೇವ್ರು ನಮಗೆ ಕಷ್ಟ ಕೊಟ್ಟಿದ್ದಾನೆ ಅಂತಂದರೆ ಏನು ಕಾರಣ, ನಾನು ಬಡ ಕುಟುಂಬದಲ್ಲಿ ಹುಟ್ಟಿದ್ದೀನಿ ಅಂತಂದರೆ ಏನು ಕಾರಣ, ನಾನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದೀನಿ ಅಂತಂದರೆ ಅದಕ್ಕೂ ಒಂದು ಕಾರಣ ಇದೆ. ಶ್ರೀಮಂತ ಆಗಿರಬೇಕು, ನಾನು ಬಡವ ಆಗಿರಬೇಕು ಅಂತ ಡಿಪ್ರಿಷಿಯೇಟ್ ಏನೂ ಇರಲಾರ್ದೇ ನಮ್ಮ ಜೀವನ ನಾವು ಜೀವಿಸಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ, ತಂದೆ ಬೆಲೆ ಅಂದ್ರೇನು, ತಾಯಿ ಮಹತ್ವ ಅಂದ್ರೆ ಏನು, ಅಣ್ಣ ತಮ್ಮ ಮತ್ತು ತಂಗಿ ಅವ್ರದ್ದು ಪ್ರೀತಿ ಅಂದರೆ ಏನು, ಗುರು ಹಿರಿಯರ ಅವ್ರ ಮೇಲೆ ಗೌರವ ಅಂದರೆ ಏನು, ಅದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು. ಬರೀ ಶಿಕ್ಷಣ ಅಂತೇಳಿ ಶಾಲೆ ಕಳಿಸಿದ ಯಾರು ಬುದ್ಧಿವಂತರು ಸರ್ವಜ್ಞ ಆಗೋದಿಲ್ಲ. ನಮ್ಮ ಮನೇಲಿ ಯಾವ ಥರ ಗಿಡದ ಬೇರೆ ಇರುತ್ತೆ ಅದೇ ಥರ ಮೇಲ್ಗಡೆ ಗಿಡ ಅಷ್ಟು ಎತ್ತರ ಬೆಳೆಯುತ್ತೆ. ಅದು ಈಗ ಬೇರೆ ಹುಳುಕಿದ್ವು ಅಂತಂದರೆ ಗಿಡ ಎಷ್ಟು ಎತ್ತರ ಬೆಳೆದ್ರೂ ಭಾಳ ದಿವಸ ನಿಲ್ಲಂಗಿಲ್ಲ. ಯಾಕಂದರೆ ಇದು ಮೊದಲು ಸ್ಟಾರ್ಟ್ ಆಗಿದ್ದೆ ಬೇರಿಂದಲ್ಲ.